ಸರ್ ಏನಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಮಕ್ಕಳಾಗಿರ್ಬೋದು, ಈಗ ವಯಸ್ಸಿಗೆ ಬಂದ ಯುವಕರು ಸಣ್ಣ ಪುಟ್ಟ ವಿಷಯಕ್ಕೆ ಆತ್ಮಹತ್ಯೆ ಮಾಡೋದನ್ನ ನಾವು ನ್ಯೂಸ್ ಅಲ್ಲೆಲ್ಲ ನೋಡಿರ್ತೇವೆ. ಇದನ್ನೆಲ್ಲ ನೋಡುವಾಗ ಏನಂತ ಒಂದು ಅನ್ನಿಸ್ತ. ಈಗ ಟ್ರೆಂಡೇ ಹಾಗಾಗಿ ಹೋಗಿದೆ. ಈ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಏನಾದ್ರು ತಪ್ಪು ತಂದೆ ತಾಯಿಯವರು ಹೇಳಿದ್ರೆ ಸುಸೈಡ್ ಮಾಡೋದೇ. ಆದ್ರೆ ಇದೆಲ್ಲ ನಮ್ಮ ಕೆಲಸ ಅವರಿಗೆ ತಿಳಿಸಿ ಹೇಳೋದು. ಚಿಕ್ಕ ಮಕ್ಕಳಿಗೆ ನಮ್ಮ ಲೆಕ್ಕದ ಪ್ರಕಾರ ಮೊಬೈಲ್ ಕೊಡಬಾರ್ದು. ಒಂದು ತಂದೆ ತಾಯಿಯವರು ಇದ್ರ ಬಗ್ಗೆ ತುಂಬಾ ಕೇರ್ ತಗೊಳ್ಬೇಕು. ತಮ್ಮ ಮಕ್ಕಳ ಬಗ್ಗೆ ಅಟ್ಲೀಸ್ಟ್ 50% ರೆಡ್ಯೂಸ್ ಆಗಬಹುದು. ಇದೆಲ್ಲ ಮೊಬೈಲ್ ನಲ್ಲಿ ಬರೋದೇ ದುಷ್ಪರಿಣಾಮಗಳು. ಹೀಗಾಗಿ ಅದನ್ನು ಇಂಡಿವಿಜುವಲಿ ತಂದೆ ತಾಯಿಯವರು ನೋಡುದಿಲ್ಲ, ಮಕ್ಕಳೇ ಮಾಡಿದ್ದೆಲ್ಲ ಇದಾಗೋಗಿದೆ. ಸಣ್ಣವರಿಗೆ ತಿಳಿದಿಲ್ಲ ಇದು ಏನ್ ಮಾಡ್ತದೆ, ಮೇಲಿಂದ ಹಾರಿದ್ರೆ ಏನಾಗ್ತದೆ ಅವ್ರಿಗೆ ಗೊತ್ತಾಗುದಿಲ್ಲ. ಸರ್ ಏನಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಮಕ್ಕಳಾಗಿರ್ಬೋದು, ಈಗ ವಯಸ್ಸಿಗೆ ಬಂದ ಯುವಕರು ಸಣ್ಣ ಪುಟ್ಟ ವಿಷಯಕ್ಕೆ ಆತ್ಮಹತ್ಯೆ ಮಾಡೋದನ್ನ ನಾವು ನ್ಯೂಸ್ ಅಲ್ಲೆಲ್ಲ ನೋಡಿರ್ತೇವೆ. ಇದನ್ನೆಲ್ಲ ನೋಡುವಾಗ ಏನಂತ ಒಂದು ಅನ್ನಿಸ್ತ. ಅಲ್ಲ, ಯಾಕಂದ್ರೆ ಚಿಕ್ಕವರಿಗೆ ಏನು ಅನುಭವ ಇರುವುದಿಲ್ಲ. ಇದೆಲ್ಲ ಕೆಲಸ ಅವರ ತಂದೆ ತಾಯಿಯವರು ನೋಡ್ಬೇಕು. ಒಂದು ಎರಡನೇದು ಏನಂದ್ರೆ ಈಗ ಟ್ರೆಂಡೇ ಹಾಗಾಗಿ ಹೋಗಿದೆ. ಈ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಏನಾದ್ರು ತಪ್ಪು ತಂದೆ ತಾಯಿಯವರು ಹೇಳಿದ್ರೆ ಸುಸೈಡ್ ಮಾಡೋದೇ. ಇಲ್ಲಾಂದ್ರೆ ಅವರಿಗೆ ಬಿಡಿ, ಚಿಕ್ಕವರು ಅವರಿಗೆ ಇದಿಲ್ಲ. ಆದ್ರೆ ಇದೆಲ್ಲ ನಮ್ಮ ಕೆಲಸ ಅವರಿಗೆ ತಿಳಿಸಿ ಹೇಳೋದು, ಹಾಗೆಲ್ಲ ಮಾಡಬಾರದು ಅಂತ. ಹೀಗೆಲ್ಲ ಆದ್ರೆ ಮತ್ತೆ ಇನ್ನು ಮುಂದೆ ಬಹಳ ಕಷ್ಟ ಅಲ್ವಾ, ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ. ಅಂದ್ರೆ ಚಿಕ್ಕ ಮಕ್ಕಳಿಗೆ ನಮ್ಮ ಲೆಕ್ಕದ ಪ್ರಕಾರ ಮೊಬೈಲ್ ಕೊಡಬಾರ್ದು. ಒಂದು ಆ ಮೊಬೈಲ್ ಕೊಟ್ರೆ ಅದನ್ನು ಅಬ್ಸರ್ವೇಷನ್ ಮಾಡ್ತಾ ಇರುವ ತಂದೆ ತಾಯಿ. ಇಲ್ಲಾದ್ರೆ ಈ ಹುಡುಗರೆಲ್ಲ ಮೊಬೈಲ್ ನಲ್ಲೇ, ಈಗ ನೋಡಿ ಪ್ರತಿಯೊಬ್ಬರು ಮೊಬೈಲ್ ನಲ್ಲೇ ಇದ್ದಾರೆ. ಹೀಗಾಗಿ ನನ್ನ ಲೆಕ್ಕ ಪ್ರಕಾರ ಇಷ್ಟೇ ಹೇಳುದು ನಾನು, ತಂದೆ ತಾಯಿಯವರು ಇದ್ರ ಬಗ್ಗೆ ತುಂಬಾ ಕೇರ್ ತಗೊಳ್ಬೇಕು ತಮ್ಮ ಮಕ್ಕಳ ಬಗ್ಗೆ. ಮತ್ತು ಅಷ್ಟು ಕೇರ್ ತಗೊಂಡು ಅಟ್ಲೀಸ್ಟ್ 50% ರೆಡ್ಯೂಸ್ ಆಗಬಹುದು. ಇದೆಲ್ಲ ಸುಸೈಡ್ ಎಲ್ಲ ಅಷ್ಟು ಹೇಳ್ಬಹುದು. ದುಷ್ಪರಿಣಾಮ ಅಂದ್ರೆ ಅದ್ರಲ್ಲಿ ಮೊಬೈಲ್ ನಲ್ಲಿ ಬರೋದೇ ದುಷ್ಪರಿಣಾಮಗಳು. ಹೀಗಾಗಿ ಅದನ್ನು ಇಂಡಿವಿಜುವಲಿ ತಂದೆ ತಾಯಿಯವರು ನೋಡುದಿಲ್ಲ, ಮಕ್ಕಳೇ ಮಾಡಿದ್ದೆಲ್ಲ ಇದಾಗೋಗಿದೆ, ಅಮಾವಾಸ್ಯೆ ಆಗಿದೆ. ಅದಕ್ಕಾಗಿ ನನ್ನ ಲೆಕ್ಕದ ಪ್ರಕಾರ ಪೇರೆಂಟ್ಸ್ ಸರಿ ಇದ್ರೆ ಎಲ್ಲ ಮಕ್ಕಳಿಗೆ ಸರಿ ಗೈಡ್ ಮಾಡಿದ್ರೆ, ಯಾವಾಗ ಮಕ್ಕಳಿಗೆ ಮೊಬೈಲ್ ಕೊಡ್ಬೇಕು ಆ ಟೈಮಿಗೆ ಕೊಟ್ರೆ ಇದನ್ನು ತಪ್ಪಿಸಬಹುದು. ಅಂದ್ರೆ ಏನಾಗಿದೆ, ಮೊಬೈಲ್ ಅಲ್ಲಿ ಅಷ್ಟು ಅಡಿಕ್ಟ್ ಇದೆ. ಸಣ್ಣವರಿಗೆ ತಿಳಿದಿಲ್ಲ ಇದು ಏನ್ ಮಾಡ್ತದೆ, ಮೇಲಿಂದ ಹಾರಿದ್ರೆ ಏನಾಗ್ತದೆ ಅವ್ರಿಗೆ ಗೊತ್ತಾಗುದಿಲ್ಲ. ಗೊತ್ತಾಯ್ತಲ್ಲ. ಹೀಗಾಗಿ ಮತ್ತು ಅವರು ಆ ವಿಷಯದಲ್ಲಿ ಡೀಪ್ ಆಗಿ ಹೋಗುದಿಲ್ಲ. ಈಗ ನಮ್ಮಂತವರೇ ನಾವು ಅವರಿಗೆ ಒಂದು ಹೇಳಿಸ್ಕೊಟ್ರೆ ಏನಾದ್ರೂ ಕಡಿಮೆ ಆಗ್ಬೋದು, ಇಲ್ಲದೆ ಇದು ಸಾಧ್ಯ ಇಲ್ಲ. ಸರ್ ಎಲ್ಲಾ ವಿಷಯಕ್ಕೆ ಆತ್ಮಹತ್ಯೆ ಪರಿಹಾರ ಅಂತ ಅನಿಸ್ತದೆ. ನಮ್ಗೆ ಅನಿಸುದಿಲ್ಲ, ಆದ್ರೆ ಮಾಡುವವರಿಗೆ ಅನಿಸ್ತಾರೆ. ನಾವೇನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ. ಈಗ ನಾವು ಎಷ್ಟೋ ನೋಡ್ತಾ ಇದ್ದೇವೆ, ಟಿವಿಯಲ್ಲಿ ನೋಡ್ತಾ ಇದ್ದೇವೆ, ಚಾನಲ್ ನಲ್ಲಿ ನೋಡ್ತಾ ಇದ್ದೇವೆ. ಈಗ ಏನಾಗಿದೆ, ನೀವು ಹೇಳೋದೆಲ್ಲ ಸರಿ, ಏನು ಆದ್ರೂ ಅದಕ್ಕೆ ಅವರು ಒಪ್ಪಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ, ಅದು ಗೊತ್ತಾಗುದಿಲ್ಲಲ್ಲ. ಅಲ್ಲ ಹಾಗೆ ಇದ್ರೆ ಈಗ ನಾನೇನ್ ಹೇಳಿದಂದ್ರೆ ನೋಡಿ, ಅದಕ್ಕೆ ಏನು ಬೇರೆ ದಾರಿ ಇಲ್ಲಲ್ಲ ಸರ್. ಈಗ ಮಕ್ಕಳು ಏನ್ ಮಾಡ್ತಾರೆ ಯಾರಿಗೆ ಗೊತ್ತಾಗುದಿಲ್ಲ. ಅದಕ್ಕೆ ನನ್ನ ಲೆಕ್ಕದಲ್ಲಿ ಏನು ಅಂದ್ರೆ ಮೊದಲಿಂದಲೂ ನಾವು ಬಹಳ ಕೇರ್ ತಗೊಳ್ಬೇಕು. ಚಿಕ್ಕ ಮಕ್ಕಳಿಗೆ ಎಲ್ಲ ವಿಷಯದಲ್ಲಿ ಗಮನಿಸಬೇಕು. ಮತ್ತು ಮೊಬೈಲ್ ಎಲ್ಲ ಕೊಡ್ಲಿಕ್ಕೆ ಹೋಗ್ಬಾರ್ದು ಸರ್. ಮೊಬೈಲ್ ಯಾಕೆ ಕೊಡ್ಬೇಕು, ಅದರಿಂದ ಏನು ಅವರಿಗೆ ಬೆನಿಫಿಟ್ ಇದೆ ಹೇಳಿ. ಚಿಕ್ಕವರಿಗೆ ಏನಿಲ್ಲ ಅಲ್ಲ, ಬಟ್ ಬೇಡದ್ದು ಮೊಬೈಲ್ ಅಲ್ಲೇ ಬರ್ತದೆ, ಅದು ಓಡ್ತಾ ಇರ್ತಾರೆ. ಹೀಗಾಗಿ ನನ್ನ ಲೆಕ್ಕದಲ್ಲಿ ಮೊಬೈಲ್ ಕೊಟ್ಟರದು ಅವರು ಅರ್ಧ ಹಾಳಾಗ್ತದೆ, ಅದಕ್ಕೆ ಅವರು ಶೇರ್ ಮಾಡ್ತಾರೆ ಅಷ್ಟೇ. ಮತ್ತೇನೆ ಎಚ್ಚೆತ್ಕೊಳ್ಬೇಕು ಅಷ್ಟೇ.